ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ನಿರಂತರ ಫೌಂಡೇಶನ್ನ ಅಡಿಯ ದಿ ಇನ್ಫಿನಿಟಿ ಸ್ಕೂಲ್ ಹೊಸ ಕ್ಯಾಂಪಸ್ ಉದ್ಘಾಟಿಸಿದ ರಂಭಾಪುರಿ ಶ್ರೀಗಳು. ಈಶಾನ್ಯ ಪದವೀಧರರ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿರುವ ಡಾಕ್ಟರ್ ಚಂದ್ರಶೇಖರ್ ಪಾಟೀಲರಿಗೆ ಗೆಲ್ಲಿಸಲು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮನವಿ. ಈಶಾನ್ಯ ಪದವೀಧರರ ಮತಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ನಾರಾ ಪ್ರತಾಪ್ ರೆಡ್ಡಿ ಅವರಿಗೆ ಆಮ್ ಆದ್ಮಿ ಪಕ್ಷದಿಂದ ರೆಡ್ಡಿಗೆ ಬೆಂಬಲ. ಮುಖ್ಯಮಂತ್ರಿ ಚಂದ್ರು. ಬಸ್ನಲ್ಲೇ ಪ್ರಯಾಣಿಸಿದ್ದ ಹಿರಿಯ ಸಿವಿಲ್ ನ್ಯಾಯಾಧೀಶ ಕನ್ಕಟ್ಟೆ ಸಿದ್ದೇಶ್ವರಕ್ಕೆ ಬಸ್ ಸಂಚಾರ ಆರಂಭ. 15 ದಿನಗಳವರೆಗೆ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಎಚ್ಚರ ವಹಿಸಿ ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ. ಬೀದರ್ ಜಿಲ್ಲಾ ವಕೀಲರ ಸಂಘದ ಕಚೇರಿಯಲ್ಲಿ 3 ನ್ಯಾಯಾಧೀಶರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಪಂಪ್ ಉಪಕರಣಗಳ ಕುರಿತು ತಾಂತ್ರಿಕ ತರಬೇತಿ. ಡೊನೇಷನ್ ಹಾವಳಿ ತಡೆಗಟ್ಟಲು ಎಸ್ಎಫ್ಐ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಮನವಿ. ಸುದ್ದಿಯ ವಿವರಗಳು. ಬೀದರ್ ನಗರದ ಹೊರವಲಯದ ನೌಬಾಚಂಡಿ ರಸ್ತೆ ಮಾರ್ಗದಲ್ಲಿ ನಿರಂತರ ಫೌಂಡೇಶನ್ ವತಿಯಿಂದ ಹೊಸದಾಗಿ 5 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡಿರುವ ಗುರುಕುಲ್ ಮಾದರಿಯ ದಿ ಇನ್ಫಿನಿಟಿ ಸ್ಕೂಲ್ನ ಹೊಸ ಕ್ಯಾಂಪಸ್ ಅನ್ನು ರಂಭಾಪುರಿ ಶ್ರೀಗಳು ಉದ್ಘಾಟಿಸಿ ಮಾತನಾಡುತ್ತಾ, ನಿರಂತರ ಫೌಂಡೇಶನ್ನವರು ಬೀದರ್ ಹೊರವಲಯದ ಸುಂದರ ವಾತಾವರಣದಲ್ಲಿ ಗುರುಕುಲ್ ಮಾದರಿಯ ಶಾಲೆಯನ್ನು ಪ್ರಾರಂಭಿಸುವ ಮೂಲಕ ಶಿಕ್ಷಣವನ್ನು ಸಾಮಾನ್ಯ ಜನರಿಗೆ ಮುಟ್ಟಿಸುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ರಂಭಾಪುರಿ ಶ್ರೀಗಳು ಮಾತನಾಡುತ್ತಾ, ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣ ನೀಡಲು ಮುಂದಾಗಿರುವ ನಿರಂತರ ಫೌಂಡೇಶನ್ ಕಾರ್ಯ ನಿಜಕ್ಕೂ ಪ್ರಶಂಸನೀಯ ಎಂದು ಹೇಳಿದ್ದರು. ನಿರಂತರ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ನಿರಂಜನ್ ಶೀಲ್ವಂತ್ ಅವರು ಕಳೆದ 10 ವರ್ಷಗಳ ಕನಸು ಈಗ ನನಸಾಗಿದೆ ಎಂದು ಹೇಳಿದ್ದರು. ಗ್ರಾಮೀಣ ಭಾಗದ 20 ಹಳ್ಳಿಯ ಮಕ್ಕಳಿಗೆ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲಾಗುವುದು ಎಂದು ಹೇಳಿದ್ದರು. ರಾಜೇಶ್ವರ ಶ್ರೀಗಳು ಮಾತನಾಡುತ್ತಾ, ನಿರಂತರ ಫೌಂಡೇಶನ್ನಿಂದ ಶೈಕ್ಷಣಿಕ ಕ್ರಾಂತಿ ನಡೆದಿದೆ. ಸಂಸ್ಕಾರಯುತ ಶಿಕ್ಷಣ ನೀಡಲು ನಿಸರ್ಗದ ಮಧ್ಯೆ ಇರುವ ಮಧ್ಯಶ್ರಮ್ಯ ವರ್ಗದ ಮಕ್ಕಳಿಗೆ ಶಿಕ್ಷಣ ಸಿಗುವಂತಾಗಲಿ ಎಂದು ಹೇಳಿದ್ದರು. ಶಾಲಾ ಆಡಳಿತಾಧಿಕಾರಿ ಶ್ರೀಮತಿ ಲಕ್ಷ್ಮೀ ಮುಗುಳಿ ಅವರು ಮಾತನಾಡುತ್ತಾ, ಶಾಲಾ ಸ್ಥಾಪನೆಯ ಕನಸು ಕೊನೆಗೂ ನನಸಾಗಿದೆ. ಇದರಿಂದ ನನಗೆ ತುಂಬ ಖುಷಿಯಾಗಿದೆ ಎಂದು ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆಸಿ ವೀರಣ್ಣ, ಪ್ರೊಫೆಸರ್ BS ಬಿರಾದರ್, ಡಾಕ್ಟರ್ ಅಬ್ದುಲ್ ಖದೀರ್, ಡಾಕ್ಟರ್ SV ಪಾಟೀಲ್, ಶಿವಾನಂದ್ ಶೀಲ್ವಂತ್, ರೇವಣಸಿದ್ದ ಶಿವಾಚಾರ್ಯರು, ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮಣಿ ಶಿವಾಚಾರ್ಯರು ಸೇರಿದಂತೆ ನಾಡಿನ ಪೂಜ್ಯ ಶ್ರೀಗಳು ಗಣ್ಯರು ಇದ್ದರು. ಜಗದ್ಗುರು ಪ್ರಸನ್ನ ಭಗವತ್ಪಾದರ ಸಾನ್ನಿಧ್ಯದಲ್ಲಿ ಬೀದರ್ ಹೊರವಲಯದಲ್ಲಿ ಇವತ್ತು ನಿರಂತರ ಫೌಂಡೇಶನ್ ವತಿಯಿಂದ ಒಂದು ಸುಂದರವಾದಂಥ ಭವ್ಯವಾದಂಥ ಗುರುಕುಲ ಮಾದರಿಯ ಶಿಕ್ಷಣ ಸಂಸ್ಥೆ ಪ್ರಾರಂಭಗೊಂಡಿರುವಂಥದ್ದು ಈ ಭಾಗದ ಶಿಕ್ಷಣ ಪ್ರೇಮಿಗಳ ಒಂದು ಸೌಭಾಗ್ಯ ಅಂಥೇಳಿ ಭಾವಿಸ್ತಾ ಇದ್ದೇವೆ. ಇವತ್ತು ಈ ನಾಡಿನ ತುಂಬೆಲ್ಲ ಬೇಕಾದಷ್ಟು ವಿದ್ಯಾಸಂಸ್ಥೆಗಳು ಇರ್ಬೋದು, ಆದರೆ ಒಂದು ಅಪವಾದ ಯಾವಾಗಲೂ ಕೂಡ ಇದೆ. ವಿದ್ಯಾಸಂಸ್ಥೆಗಳು ಹಣವನ್ನು ಸಂಪಾದಿಸಲಿಕ್ಕೆ ಮಾಡುವಂಥ ಕೇಂದ್ರಗಳು ಅಂತ. ಆದರೆ ಅದಕ್ಕೆ ಅಪವಾದವಾಗಿ ನಿರಂತರ ಫೌಂಡೇಶನ್ನಿಂದ ಪ್ರಾರಂಭಿಸಲ್ಪಟ್ಟಂಥ ಈ ಶಾಲೆ ಗ್ರಾಮೀಣ ಭಾಗದ ಮಕ್ಕಳ ಶ್ರೇಯೋಭಿವೃದ್ಧಿ ಆಗಬೇಕು ಮತ್ತು ಸಾಮಾನ್ಯ ಜನರಿಗೂ ಕೂಡ ಉತ್ತಮವಾದಂಥ ಶಿಕ್ಷಣ ದೊರಕಿಸಿ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ನಿರಂಜನ್ ಶೀಲ್ವಂತರವರು ಈ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ನಿಜವಾಗಲೂ ಇದು
ಗುರುಕುಲ ಮಾದರಿಯ ಒಂದು ವ್ಯವಸ್ಥೆಯಲ್ಲಿ ಈ ಪರಿಸರ ಮತ್ತು ಕಟ್ಟಡ ಇಲ್ಲಿ ನಿರ್ಮಾಣಗೊಂಡಿರುವಂಥದ್ದು ಅವರ ದೂರದೃಷ್ಟಿಗೆ ಈ ಕಟ್ಟಡ ಸಾಕ್ಷಿಯಾಗಿ ನಿಂತಿದೆ. ಈಗಾಗಲೇ 1ನೇ ಕ್ಲಾಸ್ನಿಂದ ಹಿಡಿದು 10ನೇ ಕ್ಲಾಸ್ನವರೆಗೆ ಇಲ್ಲಿ ತರಗತಿಗಳು ನಡೀತಾ ಇದ್ದಾವೆ. ನಮಗೆ ಅನಿಸಿದ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯಧಿಕವಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಈ ಶಾಲೆಗೆ ಬರುವುದರ ಮೂಲಕ ಇದನ್ನು ಮತ್ತಷ್ಟು ದೊಡ್ಡ ಸಂಸ್ಥೆಯನ್ನಾಗಿ ಬೆಳೆಸ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ಇದೆ. ಸಂಸ್ಥೆಯವರಿಗೆ ಹೇಳೋದಿಷ್ಟೇ, ಸಾಮಾನ್ಯ ಬಡ ಜನರಿಗೂ ಕೂಡ ಅನುಕೂಲ ಆಗುವಂಥ ವ್ಯವಸ್ಥೆಯಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಹರಿಸುವಂಥದ್ದು ಒಳ್ಳೆಯದು. ಮತ್ತು ಈ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಕಲಿಸಿಕೊಡುವಂಥ ಶಿಕ್ಷಕರು ಕೂಡ ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡದೆ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆ ನಮ್ಮದಾಗಿದೆ. ಸಂಸ್ಥೆ ಕಟ್ಟಿದವರು ಒಂದು ಭಾಗ ಆದರೆ ಶಿಕ್ಷಣ ಕೊಡುವಂಥ ಶಿಕ್ಷಕರು ಇನ್ನೊಂದು ಭಾಗ, ಮತ್ತು ಅಲ್ಲಿ ಬರಲಿಕ್ಕೆ ಪಾಲಕ ಪೋಷಕರು ಹೆಚ್ಚಿನ ಅಭಿಮಾನ ಇರಬೇಕಾಗ್ತಾ ಇದೆ. ಬಹುಶಃ ಈ ನಿರಂತರ ಫೌಂಡೇಶನ್ ಮೇಲೆ ಹೆತ್ತಂಥ ತಂದೆ ತಾಯಿಗಳ ಹೆಚ್ಚಿನ ಗಮನ ಹರಿಸಿ ತಮ್ಮ ಮಕ್ಕಳನ್ನು ಇಲ್ಲಿಗೆ ಕಳಿಸಿಕೊಟ್ರೆ ಇದು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡದಾಗಿ ಬೆಳೀಲಿಕ್ಕೆ ಬೇಕಾದಷ್ಟು ಅನುಕೂಲ ಇದೆ ಅನ್ನೋದನ್ನು ಭಾಳಷ್ಟು ಸಂತೋಷದಿಂದ ಹೃದಯ ತುಂಬಿ ಇಚ್ಛೆಯನ್ನು ಪಡ್ತಾ ಇದ್ದೇವೆ. ಉತ್ತರೋತ್ತರವಾಗಿ ಈ ಸಂಸ್ಥೆ ಬೆಳೆದ ಬಲಗೊಳ್ಳಲಿ. ಅವರು ಹಮ್ಮಿಕೊಳ್ಳುವಂಥ ಎಲ್ಲ ಶಿಕ್ಷಣ ಕಾರ್ಯಗಳಿಗೆ ರಂಭಾಪುರಿ ಧರ್ಮಪೀಠದ ಆಶೀರ್ವಾದ ಅನವರ್ತ ಕಾಲ ಇದೆ ಅಂಥೇಳಿ ಶುಭವನ್ನು ಹಾರೈಸ್ತಾ ಇದ್ದೇವೆ. ಬೀದರ ಜಿಲ್ಲೆಯ ಬೀದರ ಪಟ್ಟಣದ ಹೊರವಲಯದಲ್ಲಿ ಚಂಡಿ ಮಾರ್ಗದಲ್ಲಿರ್ತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂಥ ಪರ್ವತ ಪ್ರದೇಶ ಹಾಗೂ ಅರಣ್ಯ ಪ್ರದೇಶದ ಮಧ್ಯಭಾಗದಲ್ಲಿ ನಿರಂತರ ಫೌಂಡೇಶನ್ ಮುಖಾಂತರವಾಗಿ ಒಂದು ಶೈಕ್ಷಣಿಕ ಕ್ರಾಂತಿ ಸಂಪನ್ನವಾಗ್ತಾ ಇದೆ. ನಿಜವಾಗಲೂ ಕೂಡ ಭಾಳ ದೊಡ್ಡ ಖುಷಿ ಅನ್ನಿಸ್ತಾ ಇದೆ. ಮಕ್ಕಳಿಗೆ ಮೂಲಭೂತ ಸೌಕರ್ಯದೊಂದಿಗೆ ಸಂಸ್ಕಾರಯುತ ಶಿಕ್ಷಣ ಬೇಕಾಗಿದೆ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯ ಜೊತೆ ಶಿಕ್ಷಣ ಜೊತೆ ಭಾವೈಕ್ಯತೆಯ ಭಾವಪೂರ್ಣಗೊಳ್ಳತಕ್ಕಂಥ ಒಂದು ಸುಂದರ ಶಿಕ್ಷಣ ಇವತ್ತಿನ ಮಕ್ಕಳಿಗೆ ಜರೂರಿ ಇದೆ. ಅಷ್ಟೇ ಅಲ್ಲ, ಶಾರೀರಿಕ ವಿಕಾಸವಾಗ್ತಕ್ಕಂತಹ ಶಿಕ್ಷಣವೂ ಕೂಡ ಬೇಕಾಗಿದೆ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಇವತ್ತಿನ ಮಕ್ಕಳ ಹತ್ತಿರ ಬುದ್ಧಿಶಕ್ತಿ ಭಾಳಷ್ಟು ಬೆಳೀತಾ ಇದೆ, IQ ಬೆಳೀತಾ ಇದೆ. ಆದರೆ ಶಾರೀರಿಕ ಬಲ ನಿಷ್ಕ್ರಿಯವಾದ ಕಾರಣಕ್ಕಾಗಿ ಕಡಿಮೆ ಬೀಳುವುದರಿಂದಾಗಿ ಭವಿಷ್ಯದಲ್ಲಿ ಮಕ್ಕಳ ಅನಾರೋಗ್ಯಕ್ಕೂ ಕಾರಣ ಆಗ್ತಾಯಿದೆ, ಮುಂದಿನ ವ್ಯವಸ್ಥೆಗಳಿಗೂ ತೊಂದರೆ ಆಗ್ತಾಯಿದೆ. ಈ ದೃಷ್ಟಿಕೋನದಿಂದ ನಿಸರ್ಗದ ಮಧ್ಯದಲ್ಲಿರುವ ಈ ಶಾಲೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಷ್ಕಾರವನ್ನು ಕೊಟ್ಟಿಯಾತು ಅನ್ನತಕ್ಕಂಥ ಒಂದು ಖುಷಿ ಇದೆ. ಜೊತೆಯಲ್ಲಿ ಮಧ್ಯಮ ವರ್ಗದ ಹಾಗೂ ಬಡವರ್ಗದ ಮಕ್ಕಳಿಗೆ ನೆಟುಕುವಂಥ ಶಿಕ್ಷಣದ ಸಂಸ್ಥೆ ಇದು ಅನ್ನತಕ್ಕಂಥದ್ದು ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಈ ರೀತಿಯಿಂದಾಗಿ ಬೀದರ್ನಲ್ಲಿ ಇದರ ಅವಶ್ಯಕತೆ ಭಾಳ ಇತ್ತು. ಇನ್ನು ಇದೇ ರೀತಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಹೊರಗಡೆ ಬರಲಿ, ಬಡವನಿಗೂ ಕೂಡ ಶಿಕ್ಷಣ ಕೈಗೆ ಸಿಗ್ತಕ್ಕಂಥ ರೀತಿಯಲ್ಲಿ ಶಿಕ್ಷಣ ಸಿಗಲಿ ಅಂತಕ್ಕಂಥದ್ದೇ ನಾನು ಹಾರೈಸಿ, ನಮ್ಮ ನಿರಂಜನ ಅವರ ಪರಿಶ್ರಮ ನಿಜವಾಗಲೂ ಕೂಡ ಅದ್ಭುತ. ಅವರ ಗೆಳೆಯರ ಬಳಗದ ಸಹಕಾರವೂ ಕೂಡ ಭಾಳ ದೊಡ್ಡದಿದೆ. ಹೀಗಾಗಿ ಅವರಿಗೂ ಕೂಡ ಅಭಿನಂದನೆಯನ್ನು ಹೇಳಿ, ಬರುವ ದಿನಗಳಲ್ಲಿ ಅವರ ಸಂಸ್ಥೆ ಮಹಾ ಹೆಮ್ಮರಾಗಿ ಬೆಳೀಲಿ, ಈ ನಾಡಿಗೆ ಮತ್ತು ಈ ಜಿಲ್ಲೆಗೆ, ಈ ಭಾಗಕ್ಕೆ ಒಳ್ಳೆಯ ಶಿಕ್ಷಣ ಕೊಡತಕ್ಕಂಥ ಕೇಂದ್ರ ಆಗಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ. ನಮ್ಮ ಶಾಲಾ ಉದ್ಘಾಟನೆ ಆಯಿತು. ಇನ್ಫಿನಿಟಿ ಶಾಲೆಯ ಉದ್ಘಾಟನೆ ಒಂದು ನೌಬಾದ್ ಚಂಡಿ ರಸ್ತೆಯಲ್ಲಿ ಒಂದು 5 ಎಕರೆ ಕ್ಯಾಂಪಸ್ಸಲ್ಲಿ ನಮ್ಮ ಹೊಸ ಶಾಲೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ರಂಭಾಪುರಿ ಸನ್ನಿಧಿಯವರ ಒಂದು ಆಶೀರ್ವಾದದೊಂದಿಗೆ ಮತ್ತು ಎಲ್ಲ ಗುರುಗಳ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತು. ನಾವು ಈ ಶಾಲೆ ಕಟ್ಟಿಸ್ಲಿಕ್ಕೆ ಸುಮಾರು 10 ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಕೊನೆಗೂ ನಮ್ಮ ಒಂದು ಕನಸು ಈಡೇರಿದೆ. ಇವತ್ತು ನಮ್ಮ ಶಾಲೆ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಮಾಡಿದ್ದೇವೆ. ಸಾಕಷ್ಟು ಜನ ಒಳ್ಳೆಯ ಒಂದು ರೆಸ್ಪಾನ್ಸ್ ಬರ್ತಾ ಇದೆ. ಒಂದು ವಿಭಿನ್ನವಾದ ಶಾಲೆ ಆಗಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಒಂದು ನೇಚರ್ನ ಒಂದು ಸುತ್ತಮುತ್ತ ಒಂದು ವಿಭಿನ್ನ ರೀತಿಯ ಒಂದು
ಕರಿಕ್ಯುಲಮ್ ಇರುವಂಥ ಶಾಲೆ ನಮ್ಮದು. ಈ ಶಾಲೆ ಸುತ್ತಮುತ್ತ ಸುಮಾರು 20 ಹಳ್ಳಿಗಳನ್ನು ನಾವು ಕವರ್ ಮಾಡಿದ್ದೇವೆ. ಅಷ್ಟೇ ಅಲ್ಲ, ಬೀದರ್ಗೆ ಅತ್ಯಂತ ಸಮೀಪ ಇರೋದರಿಂದ, ಸುಮಾರು ಬೀದರ್ ನಗರದಿಂದ ಬರೀ ಬಸ್ ಸ್ಟ್ಯಾಂಡ್ನಿಂದ ಬರೀ 7 ಕಿಲೋಮೀಟರ್ ಇರೋದರಿಂದ ನಮ್ಮ ಕವರೇಜ್ ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಶಾಲೆಯಲ್ಲಿ 6 ಬಸ್ಗಳಿದ್ದಾವೆ. ಇನ್ನೂ ಹೊಸ ಬಸ್ ಬರೋ ಒಂದು ಯೋಜನೆ ಇದೆ. ಸೊ ಬೀದರ್ದ ಪ್ರತಿ ಒಂದು ಭಾಗದಿಂದ ಮತ್ತು ಸುತ್ತಮುತ್ತ 20 ಹಳ್ಳಿಗಳಿಂದ ನಮ್ಮ ಶಾಲೆ ಒಂದು ಕವರೇಜ್ ಮಾಡ್ತಾ ಇದೆ. ಫಸ್ಟ್ ಸ್ಟ್ಯಾಂಡರ್ಡ್ಲಿಂದ 10th ಸ್ಟ್ಯಾಂಡರ್ಡ್ ಇದೆ. ಆಮೇಲೆ ಬೀದರ್ ನಗರದ ಆಚೆ ಕೂಡ ನಮ್ಮ ನಗರದಲ್ಲಿ ಮತ್ತು ನಗರದ ಆಚೆ ಕೂಡ ನಮ್ಮ ಪ್ರೀ ಸ್ಕೂಲ್ಸ್ಗಳಿದ್ದಾವೆ. ಆಮೇಲೆ ನಮ್ಮ ಶಾಲೆಯಲ್ಲಿ ನಾವು ಕರಿಕ್ಯುಲಮ್ ಮತ್ತು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ನಾವು ಒಂದು ಸಮಾನವಾಗಿ ನಾವು ನೋಡ್ತೇವೆ. ಶಾಲೆಯಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಅತ್ಯಂತ ಜಾಸ್ತಿ ಮಹತ್ವ ಕೊಡ್ತೇವೆ. ನಮ್ಮ ಶಾಲೆಯ ಮಕ್ಕಳು ವಿವಿಧ ರೀತಿಯಲ್ಲಿ ಬೇರೆ ಬೇರೆ ರಿಪ್ರೆಸೆಂಟೇಷನ್ ಮಾಡಿದ್ದಾರೆ. ಸೊ ಒಂದು ಬ್ಯಾಲೆನ್ಸ್ ಆಗಿರುವಂಥ ಒಂದು ಶಾಲೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಖುಷಿಯಾಗುತ್ತೆ. ಇವತ್ತು ನಮ್ಮದು ಕನಸೇನಿದೆ ನನಸಾಗಿದೆ. ಫೈನಲಿ ನಮ್ಮದು ಸ್ಕೂಲ್ ಇನಾಗ್ರೇಷನ್ ಆಗ್ತಾಯಿದೆ. ಇದು ಒಂದು ಗ್ರೀನ್ ಕ್ಯಾಂಪಸ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಇದು ನರ್ಸರಿಲಿಂದ 10ನೇ ತರಗತಿಯಲ್ಲಿ ಕ್ಲಾಸಸ್ ನಡೆಸ್ತಾ ಇದ್ದೀವಿ. ಇದು ಮಕ್ಕಳಿಗೆ ಓನ್ಲಿ ಆಟ ಪಾಠ ಓದು ಬರಹ ಅಷ್ಟೇ ಅಲ್ಲ, ಆಟ ಪಾಠ ಜೊತೆ ನಾವು ಶಾಲೆಯನ್ನು ಮಕ್ಕಳಿಗೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಮುಖಾಂತರ ನಾವು ಒಂದು ಒಳ್ಳೆಯ ರೀತಿಯ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ತುಂಬ ಖುಷಿಯಾಗುತ್ತೆ. ಈಗ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. 2024-25 ಇಸ್ವಿದು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ನಾನು ಈ ಮಾಧ್ಯಮದ ಮುಖಾಂತರ ಹೇಳೋದೇನೆಂದರೆ, ಇದು ಒಂದು ಗುಣಮಟ್ಟದ ಶಿಕ್ಷಣದ ಕಡೆಗೆ ಮತ್ತು ಓನ್ಲಿ ಮಕ್ಕಳಿಗೆ ಈಗಿನ ಜನ್ರೇಷನಲ್ಲಿ ಅವರಿಗೆ ಓನ್ಲಿ ಬುಕ್ಸು ಬ್ಯಾಗು ಆ ಥರ ಇಲ್ಲ, ಅವರಿಗೆ ಎಲ್ಲ ರೀತಿಯಲ್ಲಿ ಆಟ ಪಾಠದ ಮುಖಾಂತರ ನಾವು ಒಂದು ಒಳ್ಳೆ ಗುಣಮಟ್ಟ ಶಿಕ್ಷಣ ಕೊಡ್ತಾ ಇದ್ದೀವಿ. ಸೊ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದೇವೆ, ಬನ್ನಿ ನಿಮ್ಮ ಮಕ್ಕಳಿಗೆ ಅಡ್ಮಿಷನ್ ಮಾಡಿ ಅಂತ ನಾನು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ಧನ್ಯವಾದ. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅರಣ್ಯ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆಯವರು, ಪಾಟೀಲರು ಜೂನ್ 3ರಂದು ನಡೆಯಲಿರುವ ಕಲಬುರಗಿ ಈಶಾನ್ಯ ವಲಯ ಪದವೀಧರರ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಹಾಲಿ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲರಿಗೆ ಮತ್ತೊಮ್ಮೆ ಕ್ಷೇತ್ರದ ಮತದಾರರು ತಮ್ಮ ಅಮೂಲ್ಯವಾದ ಮತ ನೀಡಿ ಗೆಲ್ಲಿಸಬೇಕು ಎಂದು ಮನವಿ ಮಾಡಿಕೊಂಡರು. ಪದವೀಧರರ ಮತ್ತು ಶಿಕ್ಷಕರ ಸಮಸ್ಯೆಗಳಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸಿದೆ. ನಿರುದ್ಯೋಗಿ ಪದವೀಧರರಿಗೆ ಯುವ ನಿಧಿ ಯೋಜನೆಯಲ್ಲಿ ಮಾಸಿಕ ಭತ್ಯೆ ನೀಡುತ್ತಿದೆ. ಹೀಗಾಗಿ 2ನೇ ಬಾರಿಗೆ ಈಶಾನ್ಯ ಪದವೀಧರರ ಚುನಾವಣೆಗೆ ಸ್ಪರ್ಧೆ ಮಾಡಿರುವ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಗೆಲ್ಲಿಸಿರಿ ಎಂದು ಅರಣ್ಯ ಪರಿಸರ ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಸುದ್ದಿಗೋಷ್ಠಿಯಲ್ಲಿ ಮತದಾರರಲ್ಲಿ ಮನವಿ ಮಾಡಿಕೊಂಡರು. ನಮ್ಮ ಅವಧಿಯಲ್ಲಿ 31,000 ಶಿಕ್ಷಕರ ವರ್ಗಾವಣೆ ಮತ್ತು 31,000 ಶಿಕ್ಷಕರ ಹುದ್ದೆಯನ್ನು ಭರ್ತಿ ಮಾಡಿದ್ದೇವೆ. ಈ ಹಿಂದೆ ಬಿಜೆಪಿ ಸರ್ಕಾರದ ಅಭ್ಯರ್ಥಿಗಳೇ 4-5 ಬಾರಿ ಅಧಿಕಾರದಲ್ಲಿದ್ದರು, ಆದರೆ ಅವರು ಏನು ಮಾಡಲಿಲ್ಲ. ಬದಲಾಗಿ ಈಗ ಒಂದೊಂದೇ ಸಾರ್ವಜನಿಕ ಉದ್ಯಮಿಗಳನ್ನು ಖಾಸಗೀಕರಣಗೊಳಿಸಿ ನಿರುದ್ಯೋಗ ಸಮಸ್ಯೆ ಉದ್ಭವಗೊಳಿಸುವಂತೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವ 540 ವೀಕ್ಷಕರ ಹುದ್ದೆ ಹಾಗೂ 310 ವಾಚರ್ ಹುದ್ದೆಗಳನ್ನು ಶೀಘ್ರದಲ್ಲೇ ಭರ್ತಿ ಮಾಡಲಾಗುವುದು. ಚುನಾವಣೆ ಪ್ರಕ್ರಿಯೆ ನಿಮಿತ್ತ ನೀತಿ ಸಂಹಿತೆ ಜಾರಿ ಇರುವುದರಿಂದ ಜೂನ್ 4ರ ನಂತರ ಆಡಳಿತಾತ್ಮಕ ಅನುಮೋದನೆ ಪಡೆದು ಭರ್ತಿ ಮಾಡಲಾಗುವುದು. ಹೀಗಾಗಿ ಪದವೀಧರರ ಮತ್ತು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರನ್ನು ಆರಿಸಿ ತನ್ನಿ ಎಂದು ಈಶ್ವರ್ ಖಂಡ್ರೆ ತಿಳಿಸಿದ್ದರು. ಈಶಾನ್ಯ ಪದವೀಧರರ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲರು ಮಾತನಾಡುತ್ತಾ, ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಅವರಿಗಿಂತ ನಾನು ಸುಶಿಕ್ಷಿತ, ಡಾಕ್ಟರೇಟ್ ಪದವಿ ಪಡೆದಿದ್ದೇನೆ. LKGಯಿಂದ PGವರೆಗೆ ಶಿಕ್ಷಣ ಸಂಸ್ಥೆಗಳು ನಮ್ಮಲ್ಲಿವೆ. ಹೀಗಾಗಿ ಸಹಜವಾಗಿಯೇ ಪದವೀಧರರ ಮತ್ತು ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಅರಿವು ನನಗಿದೆ. 2ನೇ ಬಾರಿಗೆ ನನಗೆ ಆರಿಸಿ ತಂದರೆ 7ನೇ ವೇತನ ಆಯೋಗ ಜಾರಿಗೆ ತರಲು ಶತಪ್ರಯತ್ನ ಮಾಡುವೆ. ಜೊತೆಗೆ ಹಳೆ ಪಿಂಚಣಿ ಯೋಜನೆಯು ಜಾರಿಗೆಗೊಳಿಸುವೆ. ಆದ್ದರಿಂದ ನನಗೆ ಮೊದಲನೇ ಪ್ರಾಶಸ್ತ್ಯ ಮತ ನೀಡಿ ಬಹುಮತದಿಂದ ಆರಿಸಿ ತರಬೇಕೆಂದು ಮತದಾರರಲ್ಲಿ ಮನವಿ ಮಾಡಿಕೊಂಡರು. ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ಹಾಗೂ ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ ಶರಣಪ್ಪ ಮಟ್ಟೂರ್ ಮಾತನಾಡಿ, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಪ್ರಜ್ಞಾವಂತರಾದ ಪದವೀಧರರು ಮತ್ತು ಅಮೂಲ್ಯವಾದ ಮತ ನೀಡಿ ಚುನಾವಣೆಯಲ್ಲಿ ಗೆಲ್ಲಿಸಲು ಮತದಾರರಲ್ಲಿ ಮನವಿ ಮಾಡಿಕೊಂಡರು. ಈ ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಸಂತ್ ಕುಮಾರ್, ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್, ಅರವಿಂದ್ ಕುಮಾರ್ ಅರಳಿ, ಮಾಜಿ ಶಾಸಕ ಅಶೋಕ್ ಖೇಣಿ, ಪ್ರಮುಖರಾದ ಸಾಗರ್ ಖಂಡ್ರೆ, ಧನರಾಜ್ ತಾಳಂಪಳ್ಳಿ, ಮಾಲಾ ಬಿ ನಾರಾಯಣರಾವ್, ಭೀಮಸೇನರಾವ್ ಶಿಂದೆ, ಶರಣಪ್ಪ ಮಟ್ಟೂರ್, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಅಭಿಷೇಕ್ ಪಾಟೀಲ್ ಸೇರಿದಂತೆ ಇತರರು ಇದ್ದರು.
ಈಶಾನ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ವತಿಯಿಂದ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಮಾನ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ನಮ್ಮ ಪಕ್ಷದ ವರಿಷ್ಠರು ನಾವೆಲ್ಲ ಸೇರಿ ಅವರಿಗೆ ಚುನಾವಣಾ ಕಣದಲ್ಲಿ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದೇವೆ. ತಮಗೆಲ್ಲರಿಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 11 ತಿಂಗಳಿಂದ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೀತಾ ಇದ್ದಾವೆ, ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದಾವೆ. ಮೊನ್ನೆ ಲೋಕಸಭೆ ಚುನಾವಣೆ ಆಗಿದೆ. ಎಲ್ಲ ಕಡೆಯಿಂದ ವರದಿಗಳು ಬರ್ತಾ ಇದೆ. ಬರೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಇಲ್ಲ, ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುವುದು 100% ಖಚಿತವಾಗಿದೆ. ಕರ್ನಾಟಕ ರಾಜ್ಯದಲ್ಲೂ ಕಾಂಗ್ರೆಸ್ ಪಕ್ಷದ ಅಲೆ ಇದೆ. ಕನಿಷ್ಠ 28 ಕ್ಷೇತ್ರಗಳ ಪೈಕಿ 20 ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಅನ್ನುವಂಥ ಒಂದು ವಿಶ್ವಾಸ ನಮಗಿದೆ. ಜನರೇ ಹೇಳ್ತಾ ಇದ್ದಾರೆ. ಪ್ರಥಮವಾಗಿ ನಾನು ಕರ್ನಾಟಕ ರಾಜ್ಯದ ಜನರಿಗೆ ಮತ್ತು ಬೀದರ್ ಜಿಲ್ಲೆ ಜನರಿಗೆ, ಕಲ್ಯಾಣ ಕರ್ನಾಟಕದ ಎಲ್ಲ ನಮ್ಮ ಭಾಗದ ಮತದಾರರಿಗೆ ನನ್ನ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ನಮಗೆ ಬೆಂಬಲಿಸಿದ್ದಕ್ಕಾಗಿ, ಪ್ರೋತ್ಸಾಹ ಮಾಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಸುಮಾರು 6 ವರ್ಷಗಳವರೆಗೆ ಸತತವಾಗಿ ಈ ಭಾಗದ ಪದವೀಧರರ ಅಭಿವೃದ್ಧಿಗಾಗಿ ಅವರ ಕಷ್ಟ ಸುಖಗಳನ್ನು ಆಲಿಸಿ ತಮ್ಮದೇ ಆದಂಥ ರೀತಿಯಲ್ಲಿ ವಿಶಿಷ್ಟ ಸೇವೆಯನ್ನು ಮಾಡಿದ್ದಾರೆ. 7th ಪೇ ಕಮಿಷನ್ ಕಮಿಟಿನೂ ಮಾಡಿದಾರ. ಸ್ವಲ್ಪ ಇನ್ನೂ ಇದು ಈ ಎಲೆಕ್ಷನ್ ಆದ ಕೂಡಲೇ ಅದನ್ನು ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನು ಮಾಡಬೇಕಂತ ಡಿಸಿಷನ್ ತಗೊಂಡಿದಾರ. ಈಗ ಎಲ್ಲಕ್ಕ ಮುಖ್ಯವಾದ ಅಂದ್ರೆ ಏನಂದ್ರೆ ಯುವ ನಿಧಿ, ಯಾರ್ಯಾರು ಎಜುಕೇಶನ್ ಮಾಡಿ ಮನೆಯಲ್ಲಿ ಕೂತಿದಾರ ಅವರಿಗೆ ಡಿಗ್ರಿ ಮುಗಿದಿದವ್ರಿಗೆ 3,000 ರೂಪಾಯಿ, ಡಿಪ್ಲೊಮಾ ಪಾಸ್ ಆಗಿದವ್ರಿಗೆ 1,500 ರೂಪಾಯಿ. ಯಾಕಂದ್ರೆ ಅವರಿಗೆಲ್ಲ ಏನೇ ಕೆಲಸ ಮಾಡಬೇಕಾಯ್ತು, ಒಂದು ಹೊಸ ಇನ್ನೂ ಅಪ್ಲಿಕೇಶನ್ ತುಂಬಬೇಕು, ಏನಾದರೂ ಅವ್ರ ಕಷ್ಟಕ್ಕೆಲ್ಲ ಕೆಲಸ ಬರ್ಬೇಕಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರ 3,000 ಮತ್ತು 1,500 ರೂಪಾಯಿ ಅನುದಾನ ಕೊಡ್ತಾ ಇದೆ. ಹಾಗಾಗಿ ಈಗಾಗಲೇ ಮತ್ತೊಂದು MP ಎಲೆಕ್ಷನ್ ನಲ್ಲೂ ಇದು ಮಾಡಿದ್ದಾರೆ. ಒಂದು ಗ್ರಾಜುಯೇಟ್ ಇದ್ದವ್ರಿಗೆ ತಿಂಗಳ 8,500 ಕೊಡ್ಬೇಕಂತ ಹೇಳಿ. ಹಾಗಾಗಿ ಎಲ್ಲ ಪದವೀಧರರು ಮತ್ತು ಶಿಕ್ಷಕರು ಯಾವಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಈ ಸತಿ ಎಲ್ಲ ಕಡೆ ಸುಮಾರು 2 ಸತಿ ನಾನು ಶರಣಪ್ಪ ಮೊಟ್ಟರವರು ಔರಾದಿಂದ ಹರಪನಹಳ್ಳಿವರೆಗೆ 2-3 ಸತಿ ಸುತ್ತ ಹಾಕಿದೀವಿ. ಇದು ನಮಗ 6,000 ಊರು ಬರುತ್ತೆ. ಈಗಾದ್ರೆ ಒಂದು MLA ಅವರಿಗೆ 140-150 ಊರು ಬರುತ್ತೆ. ಹಾಗಾಗಿ 42 ಮತಕ್ಷೇತ್ರದಲ್ಲಿ 6,500 ಹಳ್ಳಿಗಳು ಬರುತ್ತೆ. ಅದರಲ್ಲಿ ಇದು ಇಡೀ ಯಾವ್ದಾದ್ರು ಎಲೆಕ್ಷನ್ ನಲ್ಲಿ ಎಲ್ಲಕ್ಕ ಕಷ್ಟದ ಎಲೆಕ್ಷನ್ ಅಂದ್ರೆ ಗ್ರಾಜುಯೇಟ್ ಎಲೆಕ್ಷನ್. ಯಾಕಂದ್ರೆ ತಮ್ಗೆಲ್ಲ ಗೊತ್ತಿದಂಗೆ ಗ್ರಾಜುಯೇಟ್ ಒಂದು ಜಡ್ಜ್ ಆಗಿರ್ತಾರ, ಪತ್ರಕರ್ತರಾಗಿರ್ತಾರ, ಶಾಸಕರಾಗಿರ್ತಾರ, ಡಾಕ್ಟರ್ ಆಗಿರ್ತಾರ, ಹೊಲದಲ್ಲಿ ಅಗ್ರಿಕಲ್ಚರಿಸ್ಟ್ ಇರ್ತಾರ. ಯಾಕಂದ್ರೆ ಅವ್ರಿಗೆ ಹುಡುಕದ ಇದು ಬಹಳ ಕಷ್ಟದ ಕೆಲಸ. KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈಗಾಗಲೇ ನಡೆಯುವಂಥ 6 ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕ ಕ್ಷೇತ್ರ ಚುನಾವಣೆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಶಾಸಕರಿಗೆ, ಮಾಜಿ ಶಾಸಕರಿಗೆ, ಮುಂಚೂಣಿ ಘಟಕಗಳ ಅಧ್ಯಕ್ಷರಿಗೆ ಒಂದು ಸೂಚನೆಯನ್ನು ಕೊಟ್ಟು ಎಲ್ಲರೂ ಕೂಡ ಭಾಳ ಪರಿಣಾಮಕಾರಿಯಾಗಿ ಈ ಚುನಾವಣೆಯನ್ನು ನಾವು ಎದುರಿಸಬೇಕು, ಗೆಲ್ಲಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಮ್ಮ ಮುಂದೆ ಇದೆ. ನಮಗೆ ವಿಧಾನಸಭೆಯಲ್ಲಿ ಬಹುಮತ ಇದೆ, ವಿಧಾನ ಪರಿಷತ್ನಲ್ಲಿ ಬಹುಮತ ಇಲ್ಲ. ನಾವು ಜನಪರವಾದಂಥ ಒಂದು ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಮತ್ತು ಹಲವು ಜನರಿಗೆ ಅನುಕೂಲವಾಗುವಂಥ ತಿದ್ದುಪಡಿಗಳನ್ನು ಜಾರಿಗೆ ತಂದಾಗ ಮೇಲ್ಮನೆಯಲ್ಲಿ ಕೂಡ ಅವು ಪಾಸ್ ಆಗಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಮಗೆ ಮೇಲ್ಮನೆಯಲ್ಲಿ ಬಹುಮತ ಬೇಕಾಗಿರುವುದು ಭಾಳ ಅತ್ಯವಶ್ಯಕವಾಗಿರುವ ಹಿನ್ನೆಲೆಯಲ್ಲಿ ನಾವು ಈ 6 ಕ್ಷೇತ್ರಗಳಲ್ಲಿ ಭಾಳ ಪರಿಣಾಮಕಾರಿಯಾಗಿ ನಮ್ಮ ಚುನಾವಣಾ ಕಾರ್ಯಕರ್ತ ತಂತ್ರವನ್ನು ರೂಪಿಸಿಕೊಂಡು ಚುನಾವಣಾ ಪ್ರಚಾರಕ್ಕೆ ಈಗಾಗಲೇ ಇಳಿದಿದ್ದೇವೆ. ಅಪೀಲ್ ಮಾಡ್ತೇನೆ, ಎಲ್ಲ ರಿಕ್ವೆಸ್ಟ್ ಮಾಡ್ತೇನೆ. ನಮ್ಮ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಎಲ್ಲರೂ ಎಸ್ಪೆಷಲಿ ಎಲ್ಲ ಗ್ರಾಜುಯೇಟ್ ಇದರಲ್ಲಿ ಇದ್ದಾರೆ, ವೆಲ್ ಎಜುಕೇಟೆಡ್ ಇರ್ತಾರೆ. ಅವರೆಲ್ಲರೂ ನಮ್ಗೆ ಎಲ್ಲರಿಗೂ ಸಹಾಯ ಮಾಡಬೇಕು. ಯಾಕಂದ್ರೆ MP ಚುನಾವಣೆಯಲ್ಲಿ ಆಲ್ರೆಡಿ ಮಾಡಿದ್ದಾರೆ. ಈ ಸಲ ಆಲ್ಸೋ ಸೆಕೆಂಡ್ ಟೈಮ್ 100% ಮಾಡ್ತಾರಂತ ನಮ್ಗೆ ವಿಶ್ವಾಸ ಇದೆ. ಮತ್ತು ನಾವು ಒಳ್ಳೆ ರೀತಿಯಿಂದ ಅವರಿಗೆ ಅಪ್ರೋಚ್ ಆಗಿ ಕನ್ವಿನ್ಸ್ ಮಾಡಿ
100% ಅವರಿಂದ ಸಪೋರ್ಟ್ ನಾವು ತಗೊಂಡಿದ್ದೀವಿ ಅಂತ ತಮ್ಮ ಇದು ಬಹಳ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ಇದೆ. 41 ಶಾಸಕರು ಬರ್ತಕ್ಕಂಥ ಇದು ಒಂದು ಕ್ಷೇತ್ರ. ಈ 41 ಕ್ಷೇತ್ರದಲ್ಲಿ ಔರಾದಿಂದ ಹರಪನಹಳ್ಳಿವರೆಗೆ ಇರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರು ಹೋಗಬೇಕು ಬರಬೇಕು ಅಂತ ಸಾಕಷ್ಟು ತೊಂದರೆಗಳಿವೆ. ಅದ್ರ ಮಧ್ಯದಲ್ಲಿ ಕೂಡ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ರವರು ಸುಮಾರು ಸಲ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಲ್ಲಿ ಆಯಾ ಕಾರ್ಯಕ್ರಮದಲ್ಲಿ ಕೂಡ ಭೇಟಿ ಮಾಡಿದ್ದಾರೆ. ನಾನು ಕೆಲವು ಪತ್ರಿಕೆಯಲ್ಲಿ ನೋಡಿದೆ, ಸ್ವಾಭಾವಿಕ ಇದೆ, ಯಾರೋ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ವಿರೋಧಿಗಳ ಕೆಲಸ ಇದೆ. ಪಾಪ ಅವ್ರ ಬಗ್ಗೆ ನಾವು ಕೂಡ ಏನು ಹೇಳೋಕ್ಕಾಗೋದಿಲ್ಲ. ಮಾಡಿದಾರ, ಮಾಡಲಿ. ಅವ್ರು ಆಗಿದ್ಮೇಲೆ ಏನು ಕಾರ್ಯಗಳು ಮಾಡಿದ್ದಾರೆ ಅಂಬೋದು ಅದು ಮೇನ್ ಇದೆ. ಇವತ್ತು ಏನು ಹಿಂದೆ ತಂಗಾವ್ರು ಗೆದ್ದ ನಂತರ ಭಾರತೀಯ ಜನತಾ ಪಕ್ಷದ 2018ರಲ್ಲಿ 8/6/2018ರಲ್ಲಿ ಪ್ರಪ್ರಥಮ ಬಾರಿಗೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ರವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಗೆಲ್ತಕ್ಕಂಥ ಸಮಯ ಬಂತು. ಇಲ್ಲೇ ಹೋದರೆ 5 ರಿಂದ 6 ಸಲ ಬರೀ ಭಾರತೀಯ ಜನತಾ ಪಕ್ಷ ಗೆದ್ದಿದೆ. ಅದು ಕೂಡ ತಮ್ಮ ಗಮನಕ್ಕೆ ತರ್ತೀನಿ. ಇವತ್ತು ಅವ್ರ ಕೈಲಾದಷ್ಟು ಶಕ್ತಿ ಮೀರಿ ನಾವೆಲ್ಲ ಜೊತೆಯಲ್ಲಿದ್ದಾಗ ಈಶ್ವರ್ ಖಂಡ್ರೆ, ರಹೀಮ್ ಖಾನ್, ನಾನು, ಮಂಟ್ರವರು ನಾವೆಲ್ಲ ಜೊತೆಗೂಡಿ ಇವತ್ತು ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭೆ ಇರ್ಬೋದು, ಇವೆಲ್ಲ ಕ್ಷೇತ್ರಗಳಿಗೆ ಬೇಕಾಗಿರ್ತಕ್ಕಂಥ ಕಾರ್ಯಗಳು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮಾಡಿದ್ದಾರೆ. ಇವತ್ತು ಪಾಪ ಅವ್ರು ಯಾರೋ ಮೊನ್ನೆ ನಮ್ಮ ಮಾಧ್ಯಮ ಕ್ಷೇತ್ರಕ್ಕೆ ಕೇಳ್ತಾ ಇದ್ರು, ಇಲ್ಲ ನೀವೇನೂ ಮಾಡಿಲ್ಲ, ಪೇಪರ್ನಲ್ಲಿ ಇದು ಮಾಡಿದ್ರಿ. ನೋಡಿ, ಒಬ್ಬ ವಿಧಾನ ಪರಿಷತ್ ಸದಸ್ಯರು, ನಾನು ಶಾಸಕನಾಗಿ 20 ವರ್ಷ ವಿಧಾನಸಭೆಯಲ್ಲಿ ಕಾರ್ಯನಿರ್ವಹಣೆ ಮಾಡಿದೆ. ನಾವು ಯಾವುದೇ ಪ್ರಶ್ನೆ ಕೇಳಬೇಕಾಗಿತ್ತು ಅಂದರೆ ನಾವೆಲ್ಲ ನೋಟಿಸ್ ಕೊಡಬೇಕು, ಪ್ರಶ್ನೆ ಮಾಡಬೇಕು, ನೋಟಿಸ್ ಎತ್ತಬೇಕು. ಅವಾಗ ಯಾವ್ಯಾವ ಪ್ರಶ್ನೆಗಳು ನಿಮ್ಗೆ ಬರ್ತಾವ ಅವು ಅಲ್ಲಿ ನಾವು ಕೇಳ್ಬೋದು. ಇಲ್ಲದೆ ಹೋದರೆ ನಿಮ್ಗೆ ಇದ್ರಲ್ಲಿ ಬರುತ್ತೆ, ಲಿಖಿತ ಮುಖಾಂತರ ನಮ್ಗೆ ಕೊಡ್ತಾರೆ. ಅವು ಎಲ್ಲ ಕೂಡ ಕೊಟ್ಟಿದ್ದಾರೆ, ಕೇಳಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಕೂಡ ಆಗಿದೆ. ಇವತ್ತು ಸುಮ್ಮನೆ ಚುನಾವಣೆ ಬಂದ ತಕ್ಷಣ ನೀವೇನು ಮಾಡಿಲ್ಲ, ನಾವೇನು ಮಾಡಲ್ಲ ಅದು ಇದೆ, ಪಾಪ ಆರೋಪ ಪ್ರತಿರೋಪ ಇದೆ. ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪದವೀಧರರ ಮತಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ನಾರಾ ಪ್ರತಾಪ್ ರೆಡ್ಡಿ ಅವರು ಕಲ್ಯಾಣ ಕರ್ನಾಟಕದ ಪದವೀಧರರ ಮತ್ತು ಶಿಕ್ಷಕರ ಸಮಸ್ಯೆಗಳ ಕುರಿತು ಸದನದಲ್ಲಿ ಧ್ವನಿ ಎತ್ತುವೆ. ಈ ಹಿಂದೆ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳ ಮುಖ ನೋಡಿದ್ದೀರಿ. ಇದೀಗ ಸ್ವತಂತ್ರ ಅಭ್ಯರ್ಥಿಯಾದ ನನಗೂ ಒಂದು ಅವಕಾಶ ನೀಡಿದ್ದರೆ ಗುಲಾಮಗಿರಿಗೆ ಅವಕಾಶ ನೀಡದೆ ಒಬ್ಬ ವಿಧಾನ ಪರಿಷತ್ ಸದಸ್ಯ ಏನೆಲ್ಲ ಮಾಡಬಹುದು ಎಂಬುದನ್ನು ಸಾಬೀತು ಮಾಡಿ ತೋರಿಸುವೆ ಎಂದು ಹೇಳಿದ್ದರು. ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾರಾ ಪ್ರತಾಪ್ ರೆಡ್ಡಿ ಅವರು, ನಾನು ಕೆಲಸ ಮಾಡುತ್ತೇನೆ ಎಂಬ ಧೈರ್ಯವಿದೆ. ಹಿಂದಿನ MLCಗಳು ಏನೇನು ಕೆಲಸ ಮಾಡಿದ್ದಾರೆ ಎಂದು ಧೈರ್ಯವಾಗಿ ಹೇಳಲಿ ನೋಡೋಣ ಎಂದು ಸವಾಲ್ ಎಸೆದವರಲ್ಲದೆ ಇದುವರೆಗೆ ಸದನದಲ್ಲಿ ಎಷ್ಟು ಪ್ರಶ್ನೆ ಕೇಳಿದ್ದಾರೆ, ಎಲ್ಲ ಜಿಲ್ಲೆಗಳಿಗೂ ಎಷ್ಟು ಬಾರಿ ಪ್ರವಾಸ ಕೈಗೊಂಡಿದ್ದಾರೆ, ಎಷ್ಟು ಶೈಕ್ಷಣಿಕ ಸಂಸ್ಥೆಗಳಿಗೆ ಭೇಟಿ ನೀಡಿದ್ದಾರೆ ಎಂದು ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಪ್ರಶ್ನಿಸಿದ್ದಾರೆ. ಕೇವಲ ಶಾಲೆಗಳಿಗೆ 4 ಬೆಂಚ್ಗಳು ಮತ್ತು ಶೌಚಾಲಯ ಕಟ್ಟಿಸಿಕೊಟ್ಟರೆ ಸಾಲದ್ದು. ಪದವೀಧರರ ಸಮಸ್ಯೆಗಳು, ಅತಿಥಿ ಉಪನ್ಯಾಸಕರ ಸಮಸ್ಯೆಗಳು, 371J ಅಡಿಯಲ್ಲಿ ನೇಮಕವಾದ ಶಿಕ್ಷಕರ ಬಡ್ತಿ ಸಮಸ್ಯೆಗಳಿಗೆ ಪರಿಹಾರ, ಖಾಸಗಿ ಶಾಲಾ ಕಾಲೇಜುಗಳ ಶಿಕ್ಷಕರಿಗೆ ಆರೋಗ್ಯ ವಿಮೆ ಒದಗಿಸಿಕೊಡುವುದು ಸೇರಿದಂತೆ ಒಟ್ಟು 42 ವಿಧಾನಸಭಾ ಕ್ಷೇತ್ರಗಳು, 5 ಲೋಕಸಭಾ ಕ್ಷೇತ್ರಗಳು ಮತ್ತು 7 ಜಿಲ್ಲೆಗಳ ಪದವೀಧರರ ಮತ್ತು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವೆ. ಯಾರ ಗುಲಾಮಗಿರಿಯೂ ಮಾಡದೆ ಈ ಕುರಿತು ಧೈರ್ಯದಿಂದ ಸದನದಲ್ಲಿ ಧ್ವನಿ ಎತ್ತುವೆ ಎಂದು ಪ್ರತಾಪ್ ರೆಡ್ಡಿ ಪ್ರತಿಪಾದಿಸಿದ್ದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಸಗಿ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕ ಉಪನ್ಯಾಸಕರಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಅನುದಾನ ಒದಗಿಸಿಕೊಟ್ಟ ಅವರ ಜೀವನ ಮಟ್ಟ ಸುಧಾರಿಸಲು ಪ್ರಯತ್ನ ಮಾಡಲಾಗುವುದು. ಕಲ್ಯಾಣ ಕರ್ನಾಟಕ ಭಾಗದ ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿ ವೃದ್ಧಿಗೆ ಸತತ ಪ್ರಯತ್ನ. ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸಲು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಉದ್ಯೋಗ ಮೇಳ ಆಯೋಜನೆ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನ ಮಾಡಲಾಗುವುದು. ಹೀಗಾಗಿ ಕಳೆದ ಹಲವು ವರ್ಷಗಳಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಮುಖ ನೋಡಿದ್ದೀರಿ. ಈ ಬಾರಿ ಸ್ವತಂತ್ರ ಅಭ್ಯರ್ಥಿಯಾದ ನನಗೂ ಈ ಭಾಗದ ಅಭಿವೃದ್ಧಿಗೆ ಒಂದು ಅವಕಾಶ ನೀಡಿ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಗೆಲ್ಲಿಸಬೇಕೆಂದು ಮನವಿ ಮಾಡಿಕೊಂಡರು.
ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷ ಚಿತ್ರನಟ ಮುಖ್ಯಮಂತ್ರಿ ಚಂದ್ರು ಅವರು ಮಾತನಾಡುತ್ತಾ ಡಿ ಪ್ರತಾಪ್ ರೆಡ್ಡಿ ಅವರು ಇಸ್ಕಾನ್ ಸಂಸ್ಥೆ 4 ಎಕರೆ ಜಮೀನು, ಲಿಂಗಾಯತ್ ಪಂಚಮಸಾಲಿ ಸಮಾಜಕ್ಕೆ 2 ಎಕರೆ ಜಮೀನು, ಭಾರತೀಯ ವೈದ್ಯಕೀಯ ಸಂಸ್ಥೆಗೆ 1 ಎಕರೆ ಜಮೀನು ದಾನವಾಗಿ ನೀಡಿದ್ದು, ರೈತರ ಸಮಸ್ಯೆಗೆ ಸ್ಪಂದಿಸಿ ರೈತರಿಗೆ 630 ಕೋಟಿ ರೂಪಾಯಿ ಪರಿಹಾರ ಧನ ಒದಗಿಸಿಕೊಡುವುದರಲ್ಲಿ ಯಶಸ್ವಿಯಾಗಿದ್ದು ಇವರ ಉದಾರತೆಗೆ ಉದಾಹರಣೆಯಾಗಿದೆ ಎಂದರು. ಆದ್ದರಿಂದ ನಾರಾ ಪ್ರತಾಪ್ ರೆಡ್ಡಿ ಅವರಿಗೆ ಮೊದಲ ಪ್ರಾಶಸ್ತ್ಯತೆ ಮತ ನೀಡಿ ಗೆಲ್ಲಿಸಬೇಕೆಂದು ಕೋರಿದ್ದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಕ್ಷದ ನಸೀಮುದ್ದೀನ್ ಪಟೇಲ್ ಉಪಸ್ಥಿತರಿದ್ದರು. ಇವಾಗ ನಮ್ಮ ರಾಜ್ಯದ ಆಮ್ ಆದ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ಮುಖ್ಯಮಂತ್ರಿ ಚಂದ್ರು ಸಾಹೇಬ್ ಬೀದರಿಗೆ ಬಂದಿವರು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ನಾನು ನಸೀಮುದ್ದೀನ್ ಪಟೇಲ್, ಆಮ್ ಆದ್ಮಿಯ ರಾಜ್ಯ ಉಪಾಧ್ಯಕ್ಷ ಹಾಗೂ ಪಕ್ಷೇತರ ಅಭ್ಯರ್ಥಿಯಾದಂಥ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಪ್ರತಾಪ್ ರೆಡ್ಡಿ ಸಾಹೇಬರು ಕೂಡ ಬಂದಿದ್ದಾರೆ. ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಪದವೀಧರ ಕ್ಷೇತ್ರದ ಈಶಾನ್ಯ ಕ್ಷೇತ್ರದ ಅಭ್ಯರ್ಥಿಯ ಬಗ್ಗೆ ಪ್ರಚಾರಕ್ಕೋಸ್ಕರ ಬಂದಿದ್ದೇವೆ. ನಾವು ಆಮ್ ಆದ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರು. ರಾಷ್ಟ್ರದಲ್ಲೂ ಕೂಡ ಕಾಂಗ್ರೆಸ್ ಮತ್ತು BJPಯ ವಿರುದ್ಧವಾದಂಥ ನೀವು ಚಿಂತನೆ ಮಾಡಬೇಕಾಗಿರೋದ್ರಿಂದ ಒಳ್ಳೆಯ ವ್ಯಕ್ತಿ ಯಾರು ಸಿಕ್ಕಿದ್ರು ನಮ್ಮಲ್ಲಿ ಅಭ್ಯರ್ಥಿಗಳು ಇನ್ನೂ ಆ ಮಟ್ಟಕ್ಕೆ ಬೆಳೆದೇ ಇಲ್ದಿರೋದ್ರಿಂದ ಯಾರನ್ನಾದರೂ ಗೆಲ್ಲಿಸ್ತಕ್ಕಂಥದ್ದು ಒಳ್ಳೆಯದು. ಸೂಕ್ಷ್ಮವಾಗಿ ಜನಸಾಮಾನ್ಯ ವ್ಯಕ್ತಿಗಳದ್ದು ಜನರಿಗೆ ಸಿಗುವಂಥ ವ್ಯಕ್ತಿಗಳು ಯಾರನ್ನಾದ್ರೂ ಗೆಲ್ಲಿಸಬೇಕು ಅಂದಾಗ ಇವರ ಪರಿಚಯ ಆಗಿ ನಾವು ಮಾತಾಡಿದ ಮೇಲೆ ಕೇಂದ್ರದವರು ಒಪ್ಪಿದ್ದಾರೆ. ನಮ್ಮ ಇಡೀ ಪಾರ್ಟಿ ಒಪ್ಪಿ 7 ಜಿಲ್ಲೆಯ ಎಲ್ಲ ಜಿಲ್ಲಾಧ್ಯಕ್ಷಗಳು ಕೂಡ ಈಗಾಗಲೇ ಹಿಂದೇನೂ ಹೇಳಿದ್ದು ಅಂತ ಕಾಣಿಸುತ್ತೆ. ಈಗಲೂ ಅದನ್ನೇ ಮಾತಾಡ್ತಾ ಇದ್ದೀನಿ. ಈಗ ಹತ್ತಿರಕ್ಕೆ ಬಂದಿದೆ. ಇನ್ನು ಬಹುತೇಕ 13 ಅಥವಾ 15 ದಿವಸದಲ್ಲಿ ಎಲ್ಲವೂ ತೀರ್ಮಾನ ಆಗೋಗ್ಬೇಕಾದ ಬರುತ್ತೆ. 3ನೇ ತಾರೀಕು ಚುನಾವಣೆ. ನಾನು ನಿಮ್ಮಿನ ಮುಖೇನ ಕೇಳೋದ್ರಿಂದ ನಾನು ಹೆಚ್ಚು ವೈಯಕ್ತಿಕ ನಿಂದನೆ ಅವೆಲ್ಲ ಏನು ಮಾಡೋಕ್ಕೆ ಹೋಗಿದೆ. ಇದಿರೋದೇ ಒಂದು ರೀತಿಯಲ್ಲಿ ವಿಶೇಷವಾದ ಚುನಾವಣೆಗಳು. ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗೋದು, ನಾಮಿನೇಷನ್ ಆಗೋದು, ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸ್ ಆಗೋದು, ಮತ್ತು ಇವೆಲ್ಲ ಮಾಮೂಲಿ ಚುನಾವಣೆಗಳಲ್ಲ. ಆದರೆ ಈ ಚುನಾವಣೆ ಅವೆಲ್ಲಕ್ಕಿಂತ ಭಯಾನಕವಾಗಿದ್ದಾವೆ. ಎಷ್ಟು ಅಂತಂದರೆ ಒಬ್ಬ MP ಗೆ 8 MLA ಕ್ಷೇತ್ರಗಳಿರ್ತವೆ ಅಂತ ಇಟ್ಕೊಳ್ಳಿ. 8 ತಾಲೂಕು ಅಥವಾ 8 ಕ್ಷೇತ್ರ. ಒಬ್ಬ MLA ಗೆ ಒಂದು ತಾಲೂಕಲ್ಲಿ ಒಂದು 2.5 ಲಕ್ಷ ಜನ ಇರ್ತಾರೆ. ಇದು ಲಕ್ಷ ಜನ ಏನಿರೋದಿಲ್ಲ. ಆದರೆ ವಿಸ್ತಾರ ಜಿಯೋಗ್ರಾಫಿಕಲಿ ನೋಡಿ, ಇಲ್ಲಿ 41 ಕ್ಷೇತ್ರ ಬರ್ತವೆ ಇದಕ್ಕೆ ಒಟ್ಟು. ಆಮೇಲೆ 5 MP 7 ಜಿಲ್ಲೆಗಳು ಬರ್ತದೆ. ಒಬ್ಬ ವ್ಯಕ್ತಿ ಇದನ್ನು ಓಡಾಡಬೇಕಾಗತ್ತೆ. ಅದು ಎಂಥ ಸಂದರ್ಭದಲ್ಲಿ ಅಂದರೆ ಅಲ್ಲಿ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡ್ಕೊಳ್ತಕ್ಕಂಥ ಪಕ್ಷಗಳೇ ಇವತ್ತು ಬೆಳೆದು ನಿಂತಿರುವಾಗ ಅಂಥವರ ಮಧ್ಯದಲ್ಲಿ ಒಬ್ಬರು ಸಾಮಾನ್ಯರು ಈ ಚುನಾವಣೆಗಳನ್ನು ಭೇಟಿ ಮಾಡಿ ಜನಗಳನ್ನು ಮತ ಕೇಳೋದು ಎಷ್ಟು ಕಷ್ಟ ಇದೆ. ನಾನು ನಿಮ್ಮಲ್ಲಿ ಒಂದು ಮನವಿಯನ್ನು ನೇರವಾಗಿ ಮಾಡ್ತೀನಿ. ಈಗಾಗಲೇ ಸುಮಾರು ವರ್ಷದಿಂದ ಇದು ನಡೀತಾ ಬಂದಿದೆ. ಈಗ ಸಿಟ್ಟಿಂಗ್ MLA ಅವರು ಕೂಡ 6 ವರ್ಷ ಅಧಿಕಾರದಲ್ಲಿದ್ದವರು ಕಾಂಗ್ರೆಸ್ ಪಾರ್ಟಿ MLC. ಅದರ ಹಿಂದೆ ಇನ್ನೊಬ್ಬರು ಅಮರನಾಥ್ ಪಾಟೀಲ್ ಅಂತ ಅವರು ಕೂಡ BJPಯಿಂದ ಆರಿಸಿ ಬಂದರು. ಒಂದು ಅವಲೋಕನ ಮಾಡಿಕೊಳ್ಳೋಣ. ಆರಿಸಿ ಬಂದಾದ ಮೇಲೆ ಅವ್ರ ಕರ್ತವ್ಯ ಒಂದು, ಯಾವ ಕ್ಷೇತ್ರದಿಂದ ಆರಿಸಿ ಬಂದಿರ್ತಾರೋ ಅವರ ಪರವಾಗಿ ಧ್ವನಿ ಎತ್ತದು ಶಾಸಕಾಂಗ ಸಭೆಯಲ್ಲಿ, ಶಾಸನ ಸಭೆಯಲ್ಲಿ, ಮತ್ತು ಆ ಜಿಲ್ಲೆಗಳಿಗೆ ಮೂಲಸೌಕರ್ಯಗಳ ಸೌಲಭ್ಯವನ್ನು ಸೇರಿಸಿ ಅವರ ಪರವಾದಂಥ ನಿಲುವುಗಳನ್ನು ತಗೊಳ್ಳೋದು. ಅವ್ರಿಗಾದಂಥ ಅನ್ಯಾಯ ಇರ್ತದೆ. ಏನಾದರೂ ನಿಮ್ಮ ಗಮನಕ್ಕೆ ಬಂದಿದ್ದಾರೆ? ಅವರು ಹಿಂದೆ ಹೋದಂಥ ಮಾಜಿಯಾಗಿರ್ತಕ್ಕಂಥ ಅಮರನಾಥ್ ಪಾಟೀಲ್ರವರು 6 ವರ್ಷ ಇದ್ದರು ಮತ್ತು ಸೋತಿದ್ದೇ ಅವರು ಈ ಕಾರಣಕ್ಕೆ ಇರ್ಬೋದು ಅಂತ ಕಾಣಿಸುತ್ತೆ. ಒಂದು ಸರಿನೂ ಬಂದಿಲ್ಲ. ನಾನು ಈಗ ಈ ಕಡೆ ಭಾಗದಲ್ಲಿ ಜಿಲ್ಲೆಗಳು ಎಲ್ಲ ಬಂದಾಗ ಅದನ್ನೇ ರಿಕ್ವೆಸ್ಟ್ ಮಾಡ್ತೇನೆ, ಒಂದು ಅವಕಾಶ ನಮಗೆ ಮಾಡಿಕೊಡ್ರಿ. ನಿಮ್ಮ ಜಿಲ್ಲೆಗೆ ಪ್ರತಿ ಸಾರಿ ನಾವು ಯಾವುದೇ ಪಾರ್ಟಿನಿಂದ ನಿಂತರೂ ಕೂಡ ನಿಮ್ಮ ಕಡೆ ಅಭ್ಯರ್ಥಿನ ಗೆಲ್ಲಿಸಿದ್ದೀವಿ. ಒಂದು ಅವಕಾಶ ನಮಗೆ ಮಾಡಿಕೊಡ್ರಿ ನಮ್ಮ ಭಾಗದಲ್ಲಿ ಕೆಲಸ ಮಾಡಲಿಕ್ಕೆ. ನಿಮ್ಮ ಭಾಗ ನಾವು ಕೆಲಸ ಮಾಡಿದ್ರೆ ಹೆಂಗಿರ್ತೈತೆ, ಅವ್ರು ಕೆಲಸ ಮಾಡಿದ್ರೆ ಹೆಂಗಿರ್ತೈತೆ, ಒಂದು ಡಿಫ್ರೆನ್ಸ್ ತೋರ್ಸೋಕ್ಕೆ ನಮಗೆ ಒಂದು ಅವಕಾಶ ಸಿಗಬೇಕು ಎಂಬ ಒಂದು ದೃಷ್ಟಿಯಿಂದ ನಾನು ಎಲ್ಲರನ್ನ ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೀನಿ ಸರ್. ಇದು ನಮ್ಮ ಪ್ರಕಾರ ಜಿನೈನಾಗಿ ಡಿಮ್ಯಾಂಡು, ಒಂದು ಅವಕಾಶ ನೀವು ಮಾಡಬೇಕು ಅಂತೇಳಿ ನಾವು ನಿಮ್ಮನ್ನು ಪ್ರಾರ್ಥನೆ ಮಾಡ್ತೀವಿ. ಆಮೇಲೆ ನಾನು ಮೇಜರಾಗಿ ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನಾಗಿದೆ ಸರ್, ಎಜುಕೇಷನ್ ಡಿಪಾರ್ಟ್ಮೆಂಟ್ ಟೋಟಲಾಗಿ ರಜಾರಹಿತ ಡಿಪಾರ್ಟ್ಮೆಂಟ್ ಘೋಷಣೆ ಮಾಡಿದರೆ ಬೆಸ್ಟು. ಯಾಕೆ ಹೇಳ್ತೀನಿ ಸರ್ ಅಂದರೆ, 2 ತಿಂಗಳು ಸಮ್ಮರ್ ವೆಕೇಷನ್ ಅಂತ ಹೇಳಿದ್ರು. ಅದು ಸಮ್ಮರ್ ವೆಕೇಷನ್ 2 ತಿಂಗಳು ಹೋಗಿ ಈಗ 30-40 ದಿವಸಕ್ಕೆ ಬಂದು ನಿಂತವೆ. ಅದರಲ್ಲಿ ಚುನಾವಣೆ, ಅದರಲ್ಲಿ ಮತ್ತೆ ಮಾಸ್ಟರಿಂಗ್ ಅಂತೆ, ಅದರಲ್ಲಿ ಮತ್ತೆ ಸ್ಕ್ವಾಡ್ಗಳಂತೆ, ಅದಾದ್ಕೊಂಡು ಮತ್ತೆ ಈಗ ಎಕ್ಸಾಮಿನೇಷನ್, ಆಮೇಲೆ ಮತ್ತೆ ತಿರ್ಗಾ ವ್ಯಾಲ್ಯೂಯೇಷನು. ಈಗ ಮೊನ್ನೆಯಿಂದ ಮತ್ತೆ ಸ್ಪೆಷಲ್ ಕ್ಲಾಸ್. SSLC ಪರ್ಸೆಂಟೇಜ್ ಭಾಳ ಕಡಿಮೆ ಆಗಿದೆ, ಸ್ಪೆಷಲ್ ಕ್ಲಾಸ್ ಮಾಡಿ ಅಂತ. ಈಗ ಅವರೆಲ್ಲರೂ ಏನು ಹೇಳ್ತಿದ್ರೆ, ನಿರಂತರ ಒತ್ತಡದಲ್ಲಿ ಕೆಲಸ ಮಾಡ್ತೀವಿ. SSLC ಎಕ್ಸಾಮ್ನಲ್ಲಿ ವೆಬ್ ಕ್ಯಾಮ್ರಾ ಇಟ್ಟರು. ವೆಬ್ ಕ್ಯಾಮ್ರಾಗೆ ಯಾರು ಅಪೋಸ್ ಮಾಡಲ್ಲ.
ವೆಬ್ ಕ್ಯಾಮ್ರಾ ಇಟ್ಟಿದ್ದು ಮೊದಲು ಫಸ್ಟ್ ಕಲ್ಯಾಣ ಕರ್ನಾಟಕದಲ್ಲೊಂದು ಇಟ್ಟರು. ಕಲ್ಯಾಣ ಕರ್ನಾಟಕದಲ್ಲಿ ಒಂದೇ ಇಟ್ಟಾರ ಅಂತೇಳಿ ಮತ್ತೆ ಎಲ್ಲ ನಾವೆಲ್ಲ ವಾಯ್ಸ್ ರೈಸ್ ಮಾಡಿದ ಮೇಲೆ ಇಲ್ಲ ಇಡೀ ಕರ್ನಾಟಕಕ್ಕೆ ಅದನ್ನು ಅಪ್ಲೈ ಮಾಡಿ ಎಲ್ಲ ಕಡೆ ಕೊಟ್ಟರು ವೆಬ್ ಕ್ಯಾಮ್ರಾ. ಈ ನಮ್ಮಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶ ಅಂತೇಳಿ ನಮ್ಮ ಹುಡುಗರಿಗೆ 1ನೇ ತಾರೀಕಿಂದ 1ನೇ ಕ್ಲಾಸಿಂದ 9ನೇ ಕ್ಲಾಸ್ವರೆಗೆ ಪಾಸ್ ಮಾಡ್ಕೊಂತ 10th ಕ್ಲಾಸಲ್ಲಿ ಒಂದೇ ಸರ್ ಒಂದು ಕೂತ್ಕೊಂಡು ಇಲ್ಲೊಂದು CC ಕ್ಯಾಮ್ರಾ ಇಲ್ಲೊಂದು ವೆಬ್ ಕ್ಯಾಮ್ರಾ ಹಾಕ್ಬಿಟ್ರೆ ಅವನು ಗೋಡೆಗಳು ನೋಡೋದ್ಬಿಟ್ರೆ ಇನ್ನೇನು ಬರೋಕ್ಕಾಗಲ್ಲ ಅನ್ಲೆಸ್ ಅಂಟಿಲ್ ಈ ಹಸ್ ಪ್ರಿಪೇರ್ಡ್ ವೆಲ್. ಸೊ ಆ ನ್ಯೂನತೆ ಬರಲಿದ್ದಂಗೆ 1ನೇ ಕ್ಲಾಸಿಂದ ಮೊದಲು ನಾವೇನು ಸಣ್ಣವ್ರು ಓದೋ ಟೈಮಲ್ಲಿ ಯಾವ ಥರ ಇತ್ತು ಪ್ರತಿ ವರ್ಷ ಎಕ್ಸಾಮ್ ನೀಡ್ರಿ, ಪಾಸು ಫೇಲ್ ಆಗೋದನ್ನು ಡಿಟೆನ್ಷನೇ ಮಾಡಬೇಡ್ರಿ ಅಂತೇಳಿದರೆ ಅದು ಅರ್ಥ ಇಲ್ವೇ ಎಜುಕೇಷನ್ ಅದು. ಬೀದರ್ ಜಿಲ್ಲಾ ಕೇಂದ್ರದಿಂದ ಸಿದ್ದೇಶ್ವರ್ ಮಾರ್ಗವಾಗಿ ಭಾಲ್ಕಿಗೆ ಬಸ್ ಓಡಿಸಬೇಕು ಎನ್ನುವ ಸಿದ್ದೇಶ್ವರ್ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆ ಕೊನೆಗೂ ಈಡೇರಿದೆ. ಬೀದರ್ನಲ್ಲಿ ನಿನ್ನೆ ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯೂ ಆದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ SK ಕನಕಟ್ಟೆ ಅವರು ಬಸ್ ಸಂಚಾರಕ್ಕೆ ಚಾಲನೆ ನೀಡಿದ್ದರು. ನ್ಯಾಯಾಧೀಶರ ನಂತರ ಸಾಮಾನ್ಯ ಪ್ರಯಾಣಿಕರಂತೆ ಬಸ್ನಲ್ಲಿ ಕುಳಿತು ಟಿಕೆಟ್ ಪಡೆದು ಪ್ರಯಾಣಿಸಿದರು. ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಬೀದರ್ನಿಂದ ಸಿದ್ದೇಶ್ವರ್ ಮಾರ್ಗವಾಗಿ ಭಾಲ್ಕಿಗೆ ಬಸ್ ಓಡಿಸಬೇಕು ಎಂದು ಸಿದ್ದೇಶ್ವರ್ ಗ್ರಾಮಸ್ಥರು ತಮಗೆ ಮನವಿ ಸಲ್ಲಿಸಿದ್ದರು. ವೆಚ್ಚಪೂರ್ವ ಪ್ರಕರಣ ದಾಖಲಿಸಿಕೊಂಡು ಈ ಕುರಿತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಅವರ ಗಮನ ಸೆಳೆದೆ 2 ತಾಸಿನಲ್ಲಿಯೇ ಬೀದರ್ ಭಾಲ್ಕಿ ವಾಯಾ ಸಿದ್ದೇಶ್ವರ್ ಹೊಸ ಬಸ್ ವ್ಯವಸ್ಥೆ ಮಾಡಿದ್ದಾರೆ ಎಂದು ಕನಕಟ್ಟೆ ತಿಳಿಸಿದ್ದರು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬೀದರ್ ವಿಭಾಗೀಯ ನಿಯಂತ್ರಣಾಧಿಕಾರಿ ಚಂದ್ರಕಾಂತ್ ಪೋಲೇಕರ್, ಕರ್ನಾಟಕ ಲೋಕಾಯುಕ್ತದ ವಿಶೇಷ ಸಾರ್ವಜನಿಕ ಅಭಿಯೋಜಕ ಕೇಶವರಾವ್ ಶ್ರೀಮಾಳೆ, ಗಣೇಶ್ ಮುಗ್ಡೆ ಮತ್ತಿತರರು ಇದ್ದರು. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಅಧಿಕಾರಿಗಳೊಂದಿಗೆ ಕರೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು, ಜಿಲ್ಲೆಯಲ್ಲಿ ಈಗಾಗಲೇ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಎಲ್ಲ ಅಧಿಕಾರಿಗಳು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇನ್ನು 15 ದಿನಗಳವರೆಗೆ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಎಚ್ಚರ ವಹಿಸಬೇಕೆಂದು ಹೇಳಿದ್ದರು. ಜೂನ್ ಮಾಹೆಯಲ್ಲಿ ಉತ್ತಮವಾಗಿ ಮಳೆ ಬರುವ ನಿರೀಕ್ಷೆ ಇದೆ. ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ 102 ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ಪಡೆಯಲಾಗಿದೆ. 47 ಬೋರ್ವೆಲ್ ಮೋಟಾರ್ ದುರಸ್ತಿ, 24 ಕಡೆ ಹೊಸ ಪೈಪ್ಲೈನ್ ಮಾಡಲಾಗಿದ್ದು, ಈಗಾಗಲೇ ಬಾಡಿಗೆ ಪಡೆದ ಖಾಸಗಿ ಬೋರ್ವೆಲ್ ಮತ್ತು ಟ್ಯಾಂಕರ್ಗಳ ಬಿಲ್ಗಳನ್ನು ಪಡೆದು ಕೂಡಲೇ ಹಣ ಪಾವತಿಸಲು ಕ್ರಮ ಕೈಗೊಳ್ಳಬೇಕು ಎಂದು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸೂಚಿಸಿದ್ದರು. ಮೋಟಾರ್ ದುರಸ್ತಿ, ಪೈಪ್ಲೈನ್ ಅಳವಡಿಸಿ ಬಿಲ್ಗಳನ್ನು ಸಹ ಆಡಳಿತಾತ್ಮಕ ಅನುಮೋದನೆ ಪಡೆದು ಹಣ ಪಾವತಿಗೆ ಕ್ರಮ ವಹಿಸಬೇಕು. ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆ ಬೋರ್ವೆಲ್ ಬಾವಿಗಳಿಗೆ ಯಾವುದೇ ರೀತಿ ಕಲುಷಿತ ನೀರು ಸೇರದಂತೆ ಎಚ್ಚರ ವಹಿಸಿ ಸ್ವಚ್ಛತೆಯನ್ನು ಕಾಪಾಡಲು ಕ್ರಮ ವಹಿಸಬೇಕು ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದೋಲೆ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ವತಿಯಿಂದ 111 ಕಡೆ ಬೋರ್ವೆಲ್ ಪ್ಲಸಿಂಗ್ ಮತ್ತು ಡ್ರಿಲ್ಲಿಂಗ್ ಮಾಡಲಾಗಿದ್ದು, ಕೂಡಲೇ ಆಡಳಿತಾತ್ಮಕ ಅನುಮೋದನೆ ಪಡೆದು ಬಿಲ್ಗಳನ್ನು ಪಾವತಿಸಲು ಕ್ರಮ ವಹಿಸಬೇಕು. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಓವರ್ ಹೆಡ್ ಟ್ಯಾಂಕರ್ಗಳನ್ನು ಸ್ವಚ್ಛಗೊಳಿಸಿ ಶುಚಿಯಾಗಿರುವಂತೆ ನೋಡಿಕೊಳ್ಳಬೇಕೆಂದು ಹೇಳಿದ್ದರು. ಈ ಸಭೆಯಲ್ಲಿ ಸಹಾಯಕ ಆಯುಕ್ತರಾದ ಲವೀಶ್ ಓರ್ಡಿಯಾ, ಎಲ್ಲ ತಾಲೂಕಿನ ತಹಸೀಲ್ದಾರರು, ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೀದರ್ನ ಜಿಲ್ಲಾ ವಕೀಲರ ಸಂಘದ ಕಚೇರಿಯಲ್ಲಿ ವರ್ಗಾವಣೆಗೊಂಡ ನ್ಯಾಯಾಧೀಶರಾದ ಸಚಿನ್ ಕೌಶಿಕ್, ಕಾಡಪ್ಪ ಹುಕ್ಕೇರಿ ಹಾಗೂ SK ಕನಕಟ್ಟೆ ಅವರನ್ನು ಸನ್ಮಾನಿಸಿ ಬೀಳ್ಕೊಡಲಾಯಿತು. ಬೀದರ್ ಜಿಲ್ಲಾ ವಕೀಲರ ಸಂಘದಿಂದ ವರ್ಗಾವಣೆಯಾದ ವಿವಿಧ ನ್ಯಾಯಾಲಯಗಳ 3 ನ್ಯಾಯಾಧೀಶರನ್ನು ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಇರುವ ಸಂಘದ ಕಚೇರಿಯಲ್ಲಿ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಗಂಗಾಧರ್ ಹಡ್ಪದ್, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಅಬ್ದುಲ್ ಖದರ್ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯೂ ಆದ ಹಿರಿಯ ಸಿವಿಲ್ ನ್ಯಾಯಾಧೀಶ SK ಕನಕಟ್ಟೆ ಅವರನ್ನು ಸಂಘದ ಪದಾಧಿಕಾರಿಗಳು ಮೈಸೂರು ಪೇಟ ತೊಡಿಸಿ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸತ್ಕರಿಸಿದರು. 3 ನ್ಯಾಯಾಧೀಶರು ಉತ್ತಮ ಕಾರ್ಯನಿರ್ವಹಣೆಯಿಂದ ಜಿಲ್ಲೆಯಲ್ಲಿ ಹೆಸರು ಮಾಡಿದ್ದರು. ವಕೀಲರ ಸಂಘದ ಚಟುವಟಿಕೆಗಳಿಗೆ ಸದಾ ಸಹಕಾರ ನೀಡಿದ್ದರು ಎಂದು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಶಿವಶರಣಪ್ಪ ಪಾಟೀಲ್ ನುಡಿದರು.
ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಸಚಿನ್ ಕೌಶಿಕ್, ಪ್ರಧಾನ ಸಿವಿಲ್ ನ್ಯಾಯಾಧೀಶ ಕಾಡಪ್ಪ ಹುಕ್ಕೇರಿ, ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷ ಗುಂಡೂರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ನಾಗೇಂದ್ರ ಬಿರಾದರ್, ಜಂಟಿ ಕಾರ್ಯದರ್ಶಿ ಶಿಲ್ಪಾ ಪಾಟೀಲ್, ಖಜಾಂಚಿ ಪ್ಯಾರ್ಸು ಮತ್ತಿತರರು ಇದ್ದರು. ಬೀದರ್ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಪಂಪ್ ಉಪಕರಣಗಳ ತಂತ್ರಜ್ಞರು ಮತ್ತು ವಿದ್ಯಾರ್ಥಿಗಳಿಗಾಗಿ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಮತ್ತು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಇವರ ಸಹಯೋಗದಲ್ಲಿ ಏರ್ಪಡಿಸಲಾದ ಇಂಧನ ದಕ್ಷತಾ ಕ್ರಮಗಳ ತಾಂತ್ರಿಕ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜೆಸ್ಕಾಂನ ಕಾರ್ಯಪಾಲಕ ಅಭಿಯಂತರರಾದ ರಮೇಶ್ ಪಾಟೀಲರು, ಪ್ರಸ್ತುತ ದಿನಗಳಲ್ಲಿ ತಾಪಮಾನವು ಜಾಗತಿಕ ಮಟ್ಟದಲ್ಲಿ ಏರಿದ್ದು ಇಂಧನ ಉಳಿತಾಯ ಇಂದಿನ ತುರ್ತು ಅವಶ್ಯಕತೆಯಾಗಿದೆ ಎಂದು ಹೇಳಿದ್ದರು. ಪ್ರಸ್ತುತ ಬೀದರ್ ಜಿಲ್ಲೆಯಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ 480 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತಿದ್ದ ಬೀದರ್ ಜಿಲ್ಲೆಯು ನಂಬರ್ 1 ಸ್ಥಾನದಲ್ಲಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕಮಲ್ ಸೋಲಾರ್ನ ಮುಖ್ಯಸ್ಥರಾದ ಮಲ್ಲಿಕಾರ್ಜುನ್ ಜೀವಣಗಿ ಅವರು ಮಾತನಾಡಿ, ಸೋಲಾರ್ ಬಳಕೆಯಿಂದ ವಿದ್ಯುತ್ ಉಳಿತಾಯವಾಗುತ್ತದೆ ಎಂದರು. ಇನ್ನೋರ್ವ ಮುಖ್ಯ ಅತಿಥಿ ಸರ್ಕಾರಿ ಪಾಲಿಟೆಕ್ನಿಕ್ ಕಲಬುರಗಿಯ ಮಚೇಂದ್ರ ಎಸ್ ಅವರು ಮಾತನಾಡಿ, ಆಧುನಿಕ ಜೀವನ ಪದ್ಧತಿಯು ಸಂಪೂರ್ಣವಾಗಿ ವಿದ್ಯುತ್ ಮೇಲೆ ಅವಲಂಬಿತವಾಗಿದೆ. ಪ್ರಸ್ತುತ ಜಗತ್ತಿನ ವಿದ್ಯುತ್ ಶಕ್ತಿ ಬೇಡಿಕೆಯು 61.5% ರಷ್ಟನ್ನು ಪಳವಳಿಕೆ ಇಂಧನಗಳು ಪೂರೈಸುತ್ತಿವೆ. ಉಳಿದ ವಿದ್ಯುತ್ತನ್ನು ಜಲ, ಪವನ್, ಸೌರ, ಪರಮಾಣುಗಳ ಮೂಲಕದಿಂದ ಪಡೆಯಲಾಗುತ್ತಿದೆ. ಜಲ ವಿದ್ಯುತ್ ಕೇಂದ್ರಗಳಿಂದ ವಿದ್ಯುತ್ ಪಡೆಯಲು ಅಪಾರ ಪ್ರಮಾಣದ ಅರಣ್ಯನಾಶ ಹಾಗೂ ಭೂಮಿ ಮುಳುಗಡೆಯ ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ನವೀಕರಿಸಬಹುದಾದ ವಿದ್ಯುತ್ ಮೂಲಗಳೇ ಇಂದಿನ ಅವಶ್ಯಕತೆಗಳಾಗಿವೆ ಎಂದರು. ಕಾರ್ಯಾಗಾರದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಬೀದರ್ನ ಜಾಕಿರ್ ಹುಸೇನ್, ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನ ಡಾಕ್ಟರ್ ನಿಲ್ಶೆಟ್ಟಿ ಕೆ ಮತ್ತು ಭವಾನಿ ಇಂಡಸ್ಟ್ರೀಸ್ನ ರಾಜು ಬೇಮುಳಖೇಡ್ಕರ್ ಅವರ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರವನ್ನು ನಡೆಸಿಕೊಟ್ಟರು. ಬಕ್ಕಪ್ಪ ನಿರ್ಣಾಯಕರ್ ಸ್ವಾಗತಿಸಿದ್ದರು. ಅರುಣ್ ಮುಕಾಶಿ ನಿರೂಪಿಸಿದ್ದರೆ, ಸದಾಶಿವಪ್ಪ ಬಿರಾದರ್ ವಂದಿಸಿದ್ದರು. ಅಮಿತ್ ಜನ್ವಾಡ್ಕರ್ ಅವರು ಗೀತಗಾಯನ ನಡೆಸಿಕೊಟ್ಟರು. ತರಬೇತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಹಾಗೂ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗನ್ಗೆ ಅವರು ಮಾತನಾಡಿ, ಪ್ರತಿಯೊಬ್ಬರೂ ಸೋಲಾರ್ಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ವಿದ್ಯುತ್ ಉಳಿತಾಯ ಮಾಡಬೇಕೆಂದರು. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಚಾರ್ಯರಾದ ದೇವೇಂದ್ರಪ್ಪ ಹಂಚೆ ಅವರು ಮಾತನಾಡಿ, ತರಬೇತಿಗಳಲ್ಲಿ ವಿದ್ಯಾರ್ಥಿಗಳು ಕೇವಲ ಪ್ರಮಾಣಪತ್ರ ಪಡೆಯಲು ಮಾತ್ರ ಭಾಗವಹಿಸದೆ ಜ್ಞಾನಾರ್ಜನೆಗಾಗಿ ಭಾಗವಹಿಸಬೇಕೆಂದರು. ಸರ್ಕಾರಿ ಪಾಲಿಟೆಕ್ನಿಕ್ನ ಕುಲಸಚಿವರಾದ ಶೇಖ್ ಸಿರಾಜುದ್ದೀನ್ ಮತ್ತು ವಿಜಯಕುಮಾರ್ ಜಾಧವ್ ಅವರು ಮಾತನಾಡಿ, ವಕೀಲ್ ಎಂ ಪಟೇಲ್ ನಿರೂಪಿಸಿದ್ದರು. ಶಿವಕುಮಾರ್ ಕಟ್ಟೆ ಸ್ವಾಗತಿಸಿದ್ದರು. ಗೀತಾ ಪಾಟೀಲ್ ವಂದಿಸಿದ್ದರು. 100 ಜನ ತರಬೇತಿಯಲ್ಲಿ ಭಾಗವಹಿಸಿದ್ದರು. ತರಬೇತಿ ಭಾಗವಹಿಸಿದವರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಜಿಲ್ಲಾ ಸಮಿತಿ ಮನವಿ ಮೂಲಕ ಒತ್ತಾಯಿಸುವುದೇನೆಂದರೆ, ಜಿಲ್ಲೆಯಾದ್ಯಂತ ಖಾಸಗಿ ಶಾಲೆಗಳು 2024-25ನೇ ಸಾಲಿನ ಪ್ರವೇಶ ಶುಲ್ಕ, ಬಟ್ಟೆ, ಶೂ, ಸಾಕ್ಸ್, ಟೈ ಬೆಲ್ಟ್, ಸ್ಮಾರ್ಟ್ ಕ್ಲಾಸ್ ಶುಲ್ಕ, ಟ್ಯೂಷನ್ ಶುಲ್ಕವನ್ನು ಹೆಚ್ಚಿಗೆ ಮಾಡಿ ಡೊನೇಷನ್ ವಸೂಲಿ ಮಾಡಲು ಮುಂದಾಗಿರುವುದನ್ನು ಭಾರತ ವಿದ್ಯಾರ್ಥಿ ಫೆಡರೇಷನ್ ಬೀದರ್ ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.